ಪ್ರಕಾರ ನೀವು ಎನ್ಕ್ವೈರಿ ಮಾಡಿ, ಆ ಎನ್ಕ್ವೈರಿ ಪ್ರಕಾರ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಭಾಳ ಜನಗಳಿಗೆ ಅನ್ಯಾಯ ಆಗೋಂಗಿದ್ರೆ ಅವ್ರ ಹತ್ರ ಏನು ಆ ಭೂಮಿ ವ್ಯಾಲ್ಯೂ ಇರುತ್ತೆ ಅದನ್ನು ತಗೊಂಡು ಆ ದುಡ್ಡನ್ನ ನೀನು ಫಾರೆಸ್ಟ್ ಪರ್ಪಸ್ ಯೂಸ್ ಮಾಡೋಂತಿದೆ. ಇಲ್ಲಿ ಅಳಗೋಡಿ ಪ್ಲಾಂಟೇಶನ್ ಹೋಗಿ ನೀವು ತಗೋತಿಲ್ಲೂ ಇಲ್ಲ. ಫಸ್ಟ್ ಕಮಿಟಿ, ಆ ಕಮಿಟಿ ನಮ್ಮೂರು ಇಚ್ಚದಲ್ಲಿ ಕಮಿಟಿ ರಚನೆ ಮಾಡಿಲ್ಲ. ನಿನ್ನೆ ಸಾಹೇಬ್ ಕೊಟ್ಟ ಆದೇಶ ನಾನು ಹೇಳ್ತಿರೋದು, ಅವ್ರು ಎಲ್ಲೂ ನೀವು ಹೊರಗಾಕಿ ತೆರವುಗೊಳಿಸಿ ಇಲ್ಲ, ಕಮಿಟಿನೇ ಮಾಡಿಲ್ಲ, ನಮ್ಗಳಿಗೆ ಯಾವ ನೋಟಿಸು ಕೊಡಲ್ಲ, ಏನಾದರೂ ನಿಮ್ಮ ಹತ್ರ ಇದೆಯಾ ಕೇಳಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಹೇಳಿರೋದು ಹೇಳ್ತಾ ಇದ್ದೀನಿ, ಸಾಹೇಬ್ರು ನೆನ್ನೆ ಕಳಿಸಿದ್ರೆ ಅದನ್ನು ಹೇಳ್ತಿದ್ದೀನಿ. ಕಮಿಟಿ ಮಾಡಿ ಫಾರೆಸ್ಟ್ ಅವರು ಏನಾದರೂ ಇದ್ದರೆ ಅದ್ರ ಬಗ್ಗೆ ಇದು ಮಾಡಿ. 1 ವರ್ಷ ಟೈಮ್ ಕೊಟ್ಟಿದೆ. ಮೊನ್ನೆ ಮೇ 25 ಆಗಿರೋ ಅಂಥ ಆದೇಶ. ಈಗ ಇದುವರೆಗೂ ಫಾರೆಸ್ಟ್ ಅವರು ಈಗ ತರಿಸ್ತಾ ಇದ್ದೀನಿ ಸರ್, ನೀವು ಯಾವಾಗನ ಕಳಿಸಿ. ಈ ಕೈಗೆ ಹಾವು ಕಚ್ಚಿದ್ರೆ ನಾನು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದು, ಈ ಕೈ ಕೊಟ್ಟರೆ ಏನು ಪ್ರಯೋಜನ ಸರ್? ನೀವು ಅವ್ರಿಗೆ ಸಹಕಾರ ಕೊಟ್ರಿ, ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಹೇಳಿದ್ರು. ಏನು ಯಾಕಂದರೆ ಆ ಪ್ರೊಟೆಕ್ಷನಲ್ಲಿ ಯಾವ ಸಂಖ್ಯೆ ಏನೂ ಇಲ್ಲ, ಯಾವ ಶೆಡ್ಯೂಲ್ ಇಲ್ಲ ಬಿಡಿ. ಈಗ ಅರ್ಧ ಕೆಲಸ ನಿಮ್ಮ ಕೋಆಪ್ರೇಷನ್ನಿಂದನೇ ಅವ್ರ ಕೆಲಸ ಆಯಿತು. ಈಗ ಇಲ್ಲಿ ಕೂತಿರೋದ್ರಿಂದ ನಿಮ್ಗೇನಾದರೂ ಸಮಸ್ಯೆ ಇಲ್ಲ ಸರ್. ಈಗ ನಮ್ಮೂರಲ್ಲಿ ಒಂದು ಸಾವು ಆಗಿದೆ, ನಾವು ಸಾವಾದರೂ ಇಲ್ಲಿ ಕೂರ್ತೀವಿ. ನಾವು ಹೇಳೋದು ಪೊಲೀಸರಿಗೆ ಏನೋ ತೊಂದರೆ ಕೊಟ್ವಾ, ಅರಣ್ಯವ್ರಿಗೆ ಏನೋ ತೊಂದರೆ ಕೊಟ್ವಾ? ನಮ್ಮ ಹೊಟ್ಟೆಪಾಡು, ನಮ್ಮ ಕಷ್ಟ, ನಾವು ಒಂದು ಮೂಲೆಯಲ್ಲಿ ಕೂತಿದ್ದೀವಿ. ಮೂಲೆಯಲ್ಲೂ ಕೂರಬೇಡಿ ಅಂದರೆ ಈ ಸಂವಿಧಾನ ಇದರಲ್ಲಿ ನೀನು ಎಲ್ಲೂ ಕೂರೋಂಗೂ ಇಲ್ಲ. ನಾವು ಯಾರ ಬಗ್ಗೆ ಏನೋ ಧ್ವನಿ ಎತ್ತಿದ್ವಾ? ಪೊಲೀಸರು ಸರಿ ಇಲ್ಲ ಅಂತ ಧ್ವನಿ ಎತ್ತಿದ್ವಾ? ಅರಣ್ಯವ್ರು ನಮ್ಗೆ ದೌರ್ಜನ್ಯ ಮಾಡ್ತಿದ್ದೀರ ಅಂತ ಏನಾದಿತ್ವಾ? ನಮ್ಮ ಅಕ್ಕರಿ ಎಲ್ಲ ಮಿಸ್ಇಂಟರ್ಪ್ರಿಟೇಷನ್ನು. ಅಲ್ಲಿ ಸುಪ್ರೀಂ ಕೋರ್ಟ್ ಏನೋ ಹೇಳಿದೆ, ಇಲ್ಲಿ ಬಂದು ನಮಗೆ ಕಿವಿಯಲ್ಲಿ ಏನೋ ಒಂದು ಊದಿದ್ರಿ, ನಾವು ಕೇಳಿಸ್ಕೊಂಡಿದ್ವಿ. ಅದು ನೋಡಿದ್ರೆ ಅದು ಬೇರೆ ಕಥೆ ಇದೆ. ಅಲ್ಲಿ ಇದೆ ಲಾರ್ಜರ್ ಇಂಟ್ರೆಸ್ಟ್ ಪಬ್ಲಿಕ್ ಏನೋ ತೊಂದರೆ ಆಗಂಗಿದ್ರೆ ನೀವು ಅವ್ರ ಹತ್ರ ವ್ಯಾಲ್ಯೂ, ಆ ಜಮೀನು ಏನು ವ್ಯಾಲ್ಯೂ ಇದೆ ತಗೊಂಡು ನೀವು ಫಾರೆಸ್ಟ್ ಪರ್ಪಸ್ ಎಲ್ಲಾದ್ರೂ ಯೂಸ್ ಮಾಡ್ಕೊಂಡು ಇರಿ ಸರ್. ತಾವು ಮಾತಾಡಿ, ನಾವು ಏನಾದರೂ ಮಾತಾಡ್ಬೋದು ಸರ್. ದಯವಿಟ್ಟು ಸರ್ ಪ್ಲೀಸ್, ನೀವು ಮಾತಾಡೋದು ನಾವು ಇಂಟರ್ಫಿಯರ್ ಆಗಿಲ್ಲ, ಅಧಿಕಾರಿಗಳು ಮಾತಾಡೋದು. ಈಗ ನೀವು ಕರ್ಸಿಲ್ಲ ಸರ್. ಸರ್ ನಾನು ಹೇಳ್ತೀನಿ, ನೀವು ನೋಡ್ಬೇಕು ಅಂತ ಹೇಳ್ದ, ನಾನು ನೀವು ನೋಡ್ಬೇಕು ಅಂತ ಹೇಳ್ದ, ಪ್ರತಿಭಟನೆ ಮಾಡಿ ಅಂತ ಹೇಳ್ದ. ಸರ್ ನಾನು ಹೇಳಿದ್ ಕೇಳಿ ಸರ್. ನಿಮ್ಗೆ ಏನಾದ್ರೂ ನಮ್ಮಿಂದ ತೊಂದರೆ ಆಯ್ತಾ ಸರ್? ಯಾರಿಗಾದ್ರೂ ಒಂದು ಪಬ್ಲಿಕ್ ಈ ರೋಡ್ಗೂ ನಾವು ಹೋರಾಟ ಮಾಡಿ ಹಾಕಿರೋ ರೋಡು, ಹೆವಿ ವೆಹಿಕಲ್ಸ್ ಬರುತ್ತೆ, ನಾವು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೀವ? ನಮ್ಮ ಪೈಪ್ಗಳು ಹೊಡೆದಾಕ್ತಾರೆ, ನೀವು ಕೇಳಲ್ಲ ಸರ್. ಇನ್ನೊಂದು, ನಾವು ಟೆಂಟ್ ಹಾಕಿ 2.5 ವರ್ಷ ಆಗಿದೆ ಸರ್. ತಾವು ಇಲ್ಲಿ ಬಂದಿದ್ದೀರ ಅಧಿಕಾರಿ, ತಾವು ಏನಾದರೂ ನಮ್ಮ ವ್ಯಾಪ್ತಿಯಲ್ಲಿ ನನ್ನ ಜ್ಯೂರಿಸ್ಡಿಕ್ಷನ್ ಒಂದು ಹೋರಾಟ ನಡೀತಿದೆ, ಅಧಿಕಾರಿಗಳನ್ನ ಕರೆಸಿ ಏನಾದರೂ ಮಾಡೋಣ ಅಂತ ಏನಾದರೂ ಕ್ರಮ ತಗೊಂಡಿದ್ದೀರಾ? ಈ ವಿಚಾರದಲ್ಲಿ ನೀವು ಮಾಡಿಲ್ಲ, ನಾವು ಕೇಳಲಿಲ್ಲ ಬಿಡಿ. ಈಗ ನಾವು ಹೇಳೋದು ಕೇಳಿ ಸರ್. ರೈತಲ್ಲ ಸರ್, ಒಂದು ನಡೀತಿದೆ, ತೊಂದರೆ ಇಲ್ಲ ಸರ್. ನಾವು ಯಾರ ಬಗ್ಗೆನೂ ಧ್ವನಿ ಎತ್ತಲ್ಲ. ನಮ್ಮ ಹೊಟ್ಟೆಪಾಡು, ನಮ್ಮ ಕಷ್ಟ, ನಾವು ಈ ಮೂಲೆಯಲ್ಲಿ ಕೂತಿದ್ದೀವಿ. ಅದೇನು ಸರ್ ನಿಮ್ಗೆ ನೋವು? ನಾವು ಇಲ್ಲಿ ಕೂತಿರೋದ್ರಿಂದ ನಿಮ್ಗೆ ಏನು ತೊಂದರೆ ನಾವು ಕೇಳೋದು? ಇಲ್ಲಿ ಕೂತಿ ನಾವು ಮೌನವಾಗಿ ಯಾರಿಗೂ ತೊಂದರೆ ಕೊಡಿದ್ರ ಒಂದು ಆ ನಾಯಿ ಹೋದ್ರು, ಆ ನಾಯಿ ಬಿಟ್ಕೊಂಡು ಸೈಡಲ್ಲಿ ಇದ್ದೀವಿ. ಯಾಕಂದ್ರೆ ನಾಯಿ ಮೇಲೆ ಮಾಡಬಾರ್ದು, ಅದು ಇದಾಗುತ್ತೆ. ಸೈಡಲ್ಲಿ ಇದ್ದೀವಿ, ಬಿಟ್ಬಿಡಿ ಸರ್. ಯಾಕೆ ಸರ್ ನಮಗೆ ತೊಂದರೆ ಕೊಡ್ತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಷ್ಟ ಇದೆ ಪ್ಲೀಸ್. ನಿಮ್ಗೆ ಅಧಿಕಾರಿಗಳು ನೀವು ಮಾಡಿ ನಿಮ್ಮ ಡ್ಯೂಟಿ. ನಾವು ಯಾರ ಮೇಲೆ ಏನಾದ್ರು ನೀವು ಹೇಳಿದ್ರೆ ತೊಂದರೆ ಕೊಟ್ಟರೆ ನೀವು ಆಕ್ಷನ್ ಮಾಡಿ. ನನ್ನ ಹೆಸರು DS ರಾಜು ಅಂತ. ನಾವು ಕಾಡೋಡಿ ಪ್ಲಾಂಟೇಶನ್ ನಿವಾಸಿ. ನಾವು ಸುಮಾರು 75-80 ವರ್ಷದಿಂದ ಇಲ್ಲೇ ವಾಸವಾಗಿದ್ದಾರೆ. ಆದರೆ ಇವತ್ತು ದಿವಸ ಸರ್ಕಾರಗಳು ಏಕಾಏಕಿ ಫಾರೆಸ್ಟ್ ಅವ್ರು ಬಂದು ಇದು ಜಾಗ ಫಾರೆಸ್ಟ್ ಜಾಗ ನೀವೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಇಮ್ಮಿಡಿಯೇಟ್ ಜಾಗ ಬಿಡಬೇಕು ಅಂತ ಹೇಳ್ತಾವ್ರೆ. ಎಷ್ಟು ಮಟ್ಟಿಗೆ ಸತ್ಯ ಅಂದರೆ ಇದು ನಾವು ಸುಮಾರು ಎಲ್ಲ ಮೀಡಿಯಾಗಳಲ್ಲಿ ತೋರಿಸ್ತಾವ್ರೆ. ಏನಂತ ಹೇಳ್ತಾರೆ ಮೀಡಿಯಾಗಳಲ್ಲಿ, ಇದು ಫಾರೆಸ್ಟ್ ಜಾಗ ಅಂತ. ಅದು ಫಾರೆಸ್ಟ್ ಜಾಗ ಅಂತ ಹೇಳಿದವ್ರು ಹೊರತು ಇಲ್ಲಿ ದಲಿತರು ವಾಸವಾದವ್ರೆ. ಈಗ ಸುಮಾರು 3 ತಲೆಮಾರಿನಿಂದ ವಾಸವಾಗಿದ್ದೀವಿ ನಾವು ನಿನ್ನೆ ಮನೆ ಬಂದಂಥ ಜನಗಳೆಲ್ಲ 3 ತಲೆಮಾರಿನಿಂದ ವಾಸವಾಗಿರ್ತಕ್ಕಂಥ ಜನ. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿ ಹೇಳ್ಬೇಕಂತ ವಿಷಯ ಏನಪ್ಪ ಅಂದರೆ, ಈ ಜಾಗವನ್ನು ನಮಗೆ ದಲಿತರು ಕೊಟ್ಟಂಥ ನಾಯಕರು ಯಾರಪ್ಪ ಅಂದರೆ, ಆಗಿನ ಕಾಲದಲ್ಲಿ DC ಆಗಿದ್ರು ಲಿಂಗಯ್ಯ ಅಣ್ಣ ಅಂತ. ಲಿಂಗಯ್ಯನವರು ಕೊಟ್ಟಂಥ ಜಾಗ ಇದು. ಅದು ಅವ್ರೇನು ಸಣ್ಣ ಪುಟ್ಟ ಮನುಷ್ಯ ಅಲ್ಲ, ಅವ್ರು ಬಂದು ಒಬ್ಬರು DC ಆಗಿದ್ದವರು. ಅವ್ರು ಕೊಟ್ಟಂಥ ಜಾಗ ಯಾರು ನಮ್ಮ ದಲಿತರಿಗೆ ವಾಸವಾಗಿರಲಿ ಅಂತ 4 ಎಕರೆ ಮತ್ತು ಪ್ಲಸ್ 1 ಎಕರೆ ಜಾಗ ಮತ್ತು 40-50 ನಿವೇಶನ ಮನೆಗಳು ಇಷ್ಟು ಕೊಟ್ಟು ಈಗ ಸರ್ಕಾರ 70 ವರ್ಷಗಳಿಂದ ಬಿಟ್ಬಿಟ್ಟು ಈಗ ಏಕಾಏಕಿ ಬಂದು ಫಾರೆಸ್ಟರು ನಮ್ಮದು ಅಂತ ಅವ್ರೆ. ಇದೆಷ್ಟು ಮಟ್ಟಿಗೆ ನಿಜ? ನಮ್ಮ ಹತ್ರ ಪಟ್ಟ ಇದೆ, ಪಾಣಿ ಇದೆ, ಪ್ರತಿಯೊಂದು ಆದಂಥ ದಾಖಲಾತಿಗಳೆಲ್ಲ ನಮ್ಮ ಹತ್ರ ಇದೆ. ನಮ್ಮ ಹತ್ರ ಪ್ರತಿಯೊಂದು ಇದ್ರೂ ಈ ಥರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಐತಿ ಸರ್ಕಾರದಲ್ಲಿ? ಅಲ್ಲ, ಫಾರೆಸ್ಟ್ ಜಾಗ 711 ಎಕರೆ ಫಾರೆಸ್ಟ್ ಜಾಗ ಅಂತೀರಾ? 700 ಈಗ 11 ಎಕರೆ ನಮ್ಮ ಗ್ರಾಮನೂ ಇದೆ. ಈ ಗ್ರಾಮ ಬಿಟ್ಟಂಥ ಜಾಗಗಳಲ್ಲಿ ದೊಡ್ಡ ಕನ್ಸ್ಟ್ರಕ್ಷನ್ ಆಗಿದೆ. ಈಗ ಪ್ರೆಸೆಂಟ್ ಆಗಿ ಈಗ ದೊಡ್ಡ ಕಾರ್ಖಾನೆಗಳು ನಡೀತಾವೆ. ಸ್ಯಾನ್ ಇಂಜಿನಿಯರಿಂಗ್ ಇದೆ, ಈಗ ನಮ್ಮ ಮೊಲೆಕ್ಸ್ ಫ್ಯಾಕ್ಟ್ರಿ ಇದೆ, ವಿಪ್ರೋ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ. ಇಷ್ಟೆಲ್ಲ ಕಂಪ್ನೀಸ್ ಇದ್ರೂ ನೀವು ದಲಿತರಿಗೆ ಭೂಮಿ ಕೊಡಬಾರ್ದು, ಕಂಪ್ನಿಗಳಿಗೆ ಭೂಮಿ ಕೊಡಬೇಕು. ಇದಕ್ಕೆ ನ್ಯಾಯ ಸ್ವಾಮಿ? ಅಲ್ಲ, ನಾವು ದಲಿತರು ಬದುಕಬೇಕಾ? ಆಮೇಲೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ದಲಿತರು ದೇಶದ ಬೆನ್ನೆಲುಬು ಬಂದರು ನಾವು ರೈತರನ್ನ.
ನಾವು ರೈತರು ನಿಜವಾಗಿ ನಾವು ರೈತರ ಮಕ್ಕಳಾಗಿದ್ದೀವಿ. ನಮಗೆ ಈ ಮಾತುಗಳಿಗೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನನಗೊಂದು ನಾಚಿಕೆ ಆಗ್ತೈತೆ. ಯಾಕೆ ಗೊತ್ತಾ, ಸಿದ್ದರಾಮಯ್ಯ ನಮ್ಮ ಪರವಾಗಿದ್ದಾರೆ ಅಂದರೆ ಇವತ್ತಿವರೆಗೂ ಸಿದ್ದರಾಮಯ್ಯನವರು 4-5 ದಿನ ಜನಗಳು ತಗೊಂಡು ಹೋಗ್ತಾರೆ, ಬರ್ತಾರೆ, ಇಲ್ಲೆಲ್ಲ ಫುಲ್ ನಾವು ಹೋರಾಟಗಳು ಮಾಡ್ತಾ ಇದ್ದಾರೆ. ಯಾರು ನಮ್ಮ ಪರ ಯಾರು ನಿಲ್ತಾ ಇಲ್ಲ. ಇಲ್ಲಿ ಯಾರೇ ಕೇಳಿ ಮೀಡಿಯಾಗಳಲ್ಲಿ ಏನು ಹೇಳ್ತಾರೆ, ಅದು ಭೂ ಕಬಳಿಕೆ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥವರೆಲ್ಲ ಮೋಸ ಮಾಡಿದ್ದಾರೆ ಅಂತಾರೆ. ಯಾರು ಮೋಸ ಮಾಡಿಲ್ಲ ಸ್ವಾಮಿ. ಈ ಜಾಗ ನಮ್ಮದು 70 ವರ್ಷದಿಂದ ವಾಸವಾಗಿದ್ದೀವಿ. ನಾವು 3 ತಲೆಮಾರಿನಿಂದ ವಾಸವಾಗಿರೋ ಜನ ನಾವು. ನಮ್ಮ ತಾತ ನಮ್ಮ ತಂದೆ ಈಗ ನಾನು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ. ಪ್ರತಿಯೊಬ್ಬರು ನಾನು ಕೇಳೋದೇನಂದ್ರೆ ಸರ್ಕಾರದಲ್ಲಿ ದಯವಿಟ್ಟು ನೀವು ಬಂದು ನೋಡಿ, ಕುಲ್ಲಂಕುಷ ನೋಡಿ, ಯಾವ ಸರಿ ಯಾವ ತಪ್ಪು ನೀವೇ ನ್ಯಾಯ ಕೊಡಿ. ನಾವೇನಾದ್ರೂ ಒತ್ತುವರಿ ಆಗಲಿ ಮತ್ತೊಂದು ಮಾಡಿದರೆ ಇಮಿಡಿಯೇಟ್ ತೆರವುಗೊಳಿಸ್ಬಿಡ್ತೀವಿ, ನಮ್ಮ ತೆರವುಗೊಳಿಸ್ಬಿಡಿ. ಆದರೆ ನಾವು ಅವತ್ತಿಂದ ನಮ್ಮ ಸ್ವಂತ ಜಾಗದಲ್ಲಿರೋದು ಪಟ್ಟ ಇದೆ, ನಮ್ಮ ಹೋಟೆಲ್ ಲಿಸ್ಟ್ ಇದೆ, ಯಾವ 70 ವರ್ಷದಿಂದ ಹೋಟೆಲ್ ಲಿಸ್ಟ್ ಇದೆ ನಮ್ಮದು. ಈಗ ಪ್ರತಿಯೊಂದು ಆಧಾರ್ ಕಾರ್ಡ್ಸ್ ಇದೆ, ಪ್ರತಿಯೊಂದು ಕರೆಂಟ್ ಬಿಲ್ ಇದೆ. ಹಂಗಿದ್ರೆ ನಮ್ಗೆ ಯಾಕೆ ಗೊತ್ತಾ ನೀವು ಈ ಥರ ಮಾಡ್ತಾ ಇರೋದು? ನಾವು ದಲಿತರಿಂದ ಮಾಡ್ತಾ ಇರೋದು. ಅದೇ ನಾವು ದಲಿತರಲ್ಲ, ನಾವು ಬೇರೆಯವರು ಜಾತಿ ಜನಾಂಗಗಳಾಗಿಲ್ಲ, ನಾವು ಉಳಿಸ್ತಾ ಇದ್ರು ಸರ್ಕಾರ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲಲ್ಲ. ಯಾಕಂದ್ರೆ ಇವತ್ತಿನವರೆಗೂ ಎಲ್ಲೇ ಹೋರಾಟ ಮಾಡಿದ್ರೆ ನಾವು ನಮ್ಮ ದಲಿತರು ಬಿಟ್ಟು ಹೌದು. ಅದಕ್ಕೆ ಹೇಳ್ತಾರೆ ಈ ಸಲ ಎಲ್ಲಾರ್ಗು ನಾವು ಮನೆ ಕೊಡ್ತಾ ಇದ್ರಿ. ಕುಮಾರಣ್ಣ ಅವ್ರ ಹತ್ರನೂ ಹೋಗಿದ್ರಿ, ಕುಮಾರಣ್ಣ ಅವ್ರಿಗೆ ಹೇಳಿದ್ರಿ. ಕುಮಾರಣ್ಣ ಅವ್ರು ಹೇಳವ್ರೆ, ಈ ಜಾಗ 700 ಎಕರೆ ಕಾಡುಗೋಡಿ ಪ್ಲಾಂಟೇಶನ್, ಇದು ಅರಣ್ಯ ಜಾಗ ಅಲ್ಲ, ಅದು ಜನಗಳು ಕೊಡಬೇಕು, ಅಲ್ಲಿರೋ ತಗೊಂಡು ರೈತರು ಕೊಡಬೇಕು. ಅದು ಕುಮಾರಣ್ಣ ಸ್ಟೇಟ್ಮೆಂಟ್ ಕೊಟ್ಟವ್ರು, ಅದು ಫಾರೆಸ್ಟ್ ಅಲ್ಲ ಅಂತ. ಅಷ್ಟು ಕೊಟ್ಟಿದ್ರು ನೀವು ದೌರ್ಜನ್ಯಕ್ಕೆ ಬಂದು 150-200 ಜನ 300 ಜನ ಪೊಲೀಸರು ಬಂದು ಏಕಾಏಕಿ ನಾವು ಬೆಳೆದಕ್ಕಂಥ ಭೂಮಿ ಬೆಳೆ ಇದ್ರು ನೀವು ಏಕಾಏಕಿ ಅದನ್ನು ಕಿತ್ಬಿಟ್ಟು ಅದನ್ನು ತೋಡಿ ಹಳ್ಳ ತೋಡಿದ್ರಲ್ಲ. ನಿಜವಾಗಿ ನಿಮ್ಮ ಮನಸ್ಸಾಕ್ಷಿ ಇದೆಯಾ? ಅಲ್ಲ ನಿಮ್ಮ ಮನಸ್ಸಾಕ್ಷಿ ಇದೆಯಾ? ಎಲ್ಲ ಫಾರೆಸ್ಟ್ ಅಧಿಕಾರಿಗಳು ಕೇಳ್ತೀನಿ, ನಿಮಗೂ ಮನೇಲಿ ಅಕ್ಕ ತಂಗಿ ಅಣ್ಣ ತಮ್ಮ ನಿಮ್ಗೆ ಮನಸ್ಸಿಗೆ ನೋವಾಗಲ್ವಾ? ಅಲ್ಲ ಬೆಳೆಗಳು ನಾಶ ಮಾಡೋಕೆ ನಿಮ್ಮ ಉದ್ದೇಶ ನಾವು ರೈತರು ಬದುಕಿರ್ಬಾರ್ದ? ಒಂದು ಕೆಲಸ ಮಾಡಿ ಸ್ವಾಮಿ, ನಾವು ಈ ಜಾಗನೇ ಬೇಕಾದ್ರೆ ನೀವು ಕಂಪ್ನಿಗಳು ಕೊಟ್ಟಿದ್ದೀರಿ, ನೀವು ಕಂಪ್ನಿಗಳು ಮಾರಾಟಗಳು ಮಾಡಿಬಿಟ್ಟಿದ್ದೀರಿ. ನೀವು ಈ 700 ಈ ಜಾಗ ಇವ್ ನಮ್ಮ ಜಾಗ ಕಿತ್ಕೊಂತೀರಲ್ಲ, ಇನ್ನೊಂದು 6 ತಿಂಗಳು ಈ ಜಾಗ ಏನು ಮಾಡ್ತೀವಲ್ರಿ? ಇವಾಗ ಗಿಡ ಇರ್ರಿ ಅಂತ ಇನ್ನೊಂದು 6 ತಿಂಗಳು 8 ತಿಂಗಳು ಆದ್ಮೇಲೆ ಇದನ್ನ ಆರಾಮಾಗಿ ಯಾವ್ದು KDB ನೀವು ಇದು ಮಾಡ್ಕೊಂಡು ಭೂಪರಿವರ್ತನೆ ಮಾಡಿ ಮಾರ್ಕೊಂತೀರಾ. ನಾವು ದಲಿತರು ಬದುಕಬಾರ್ದು. ದಲಿತರು ಒಂದು ಕೆಲಸ ಮಾಡಿ ಸ್ವಾಮಿ, ದಯವಿಟ್ಟು ನಾನು ಕೇಳ್ತಾ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಇಡೀ ಮೀಡಿಯಾ ನೋಡ್ತಕ್ಕಂಥ ನಮ್ಮ ದಲಿತ ಬಂದರು ಎಲ್ಲರಿಗೂ ಹೇಳ್ತೀರಿ, ನಮ್ಗೇನೋ ಈ ಜಾಗ ಸಿಕ್ಕಿಲ್ಲ, ನಮ್ಗೆ ಇದಿಲ್ಲ ಅಂದ್ರೆ ನಾವೆಲ್ಲ ಇಡೀ ಗ್ರಾಮಸ್ಥರೆಲ್ಲ ವಿಷಯ ಕೊಡ್ಸೋದು ಹೋಗ್ಬಿಡ್ತೀವಿ ನಾವು. ಇದೊಂದೇ ನಮ್ಮ ದಾರಿ, ಇದು ಬಿಟ್ಟು ನಮ್ಮ ದಾರಿ ಇಲ್ಲ ಸ್ವಾಮಿ. ನಮ್ಮದು ಹೋಗ್ತಿಲ್ಲ ಬೇರೆ ಕಡೆಯಲ್ಲಿ ಹೋಗಿ ಮಾಡ್ಲಿಕ್ಕೆ ನಮ್ಮದು ಇಲ್ಲ. ನಮ್ಮದು ಆತ ಕಷ್ಟದಲ್ಲಿದ್ದೀವಿ ನಾವು. ಅದು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿದೆ, ಸತ್ಯಾಸತ್ಯತೆಯಲ್ಲಿ ನೋಡ್ರಿ. ಟಿವಿಯಲ್ಲಿ ಕೊಡ್ತೀರಾ ಭೂ ಕಬಳಿಕೆ ಯಾರ್ರಿ ಭೂ ಕಬಳಿಕೆ ಮಾಡ್ತಾರೆ? 70-80 ವರ್ಷದಿಂದ ಕೊಟ್ಟಿದ್ರು, ಮೀಡಿಯಾದ ಮಾರ್ತಾರೆ, ನ್ಯೂಸ್ಗಳಲ್ಲಿ ಹೇಳ್ತಾರೆ ಭೂ ಕಬಳಿಕೆ ಮಾಡಿದ್ರೆ ಕಾಡುಗೋಡಿ ಪ್ಲಾಂಟೇಶನ್ ಜನ ಒತ್ತುವರಿ ಜಾಗ ಅಂತಾರೆ. ಒತ್ತುವರಿ ಎಲ್ಲ ಜಾಗ ಅಲ್ಲ ಸ್ವಾಮಿ, ನಮ್ಮ ರೈತರ ಜಾಗ, ದಲಿತರ ಜಾಗ. ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊಂತ ಇಲ್ಲ ಮೀಡಿಯಾದವರು? ಯಾಕೆ ಇಲ್ಲ ಸರ್ಕಾರ ನೀವು ಅವ್ರ ಪರವಾಗಿ ಮಾತಾಡ್ತೀರಾ? ಫಾರೆಸ್ಟ್ ಬಂದು ನೋಡಿ, ಒಂದ್ಸಲ ಕಣ್ಣಾರೆ ನೋಡ್ಬಿಟ್ಟು ತೀರ್ಮಾನ ಮಾಡಿ. ನಿಜವಾಗಿ ಇದೇನೋ ನಾವು ಒತ್ತುವರಿ ಮಾಡಿ ನಮ್ಗೆ ಆಗಲಿ. ನಮ್ಮ ಸ್ವಂತ ಜಾಗ ಸ್ವಾಮಿ, 3 ತಲೆಮಾರು ನಮ್ಮ ವೋಟರ್ ಲಿಸ್ಟ್ ಇದೆ. ವೋಟರ್ ಲಿಸ್ಟ್ ನೋಡ್ರಿ, ವೋಟರ್ ಲಿಸ್ಟ್ ಸುಳ್ಳಲ್ಲ. ನಾನು ನಿನ್ನೆ ಮೊನ್ನೆ ಬಂದಾರಲ್ಲ ವೋಟರ್ ಲಿಸ್ಟ್ ಮಾಡಕ್ಕೆ, ಸುಮಾರು ಹರಿಜನ ಕಾಲೋನಿ ಅಂತ ಇದೆ ನಮ್ದು. ಪ್ರತಿಯೊಂದು ವೋಟ್ ಲಿಸ್ಟ್ ಅಲ್ಲಿ ನಮ್ದು ಹರಿಜನ ಕಾಲೋನಿ ಅಂತ ಇರೋದು ನಮ್ದು. ಆಧಾರ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಮಕ್ಕಳು ಬೀದಿ ಪಾಲಾಗ್ಬಿಟ್ಟಿದ್ದಾರೆ ಸ್ವಾಮಿ. ಇವತ್ತು ದಯವಿಟ್ಟು ಸರ್ಕಾರದಲ್ಲಿ ಕೇಳೋದೇನಂದ್ರೆ ಕೇಳಿ, ಇಷ್ಟೆಲ್ಲ ಆಗಿದೆ, ನೋವು ಇದೆ. ಯಾರು ಕೇಳೋರು ನಮ್ಮ ನೋವ್ನ? ನಮ್ಮ ಗೋಳು ಕೇಳೋದು ಯಾರು ಸ್ವಾಮಿ? ನಮ್ ನ್ಯಾಯ ಕೊಡ್ಸೋದು ಯಾರು? ಇದು ಹಿಂಗೆ ಇರ್ಬೇಕಾ? ನಾವು ಸತ್ತೋಗ್ಬಿಡ್ಬೇಕಾ? ನಾವು ಸತ್ತೋಗ್ಬಿಡ್ತೀರಿ. 10-20 ವರ್ಷ ನಾವು ಸಾಯ್ತೀರಿ. ಅದು ನಮ್ಮ ಮಕ್ಕಳಿಗೆ ಇದಕ್ಕೆ ತಪ್ಪಿದ್ದ. ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಎಲ್ಲ ನಮ್ಮ ಗಣ್ಯರು, ಈ ಫಾರೆಸ್ಟ್ ಅಧಿಕಾರಿ ಮೇಲಧಿಕಾರಿ ದಯವಿಟ್ಟು ನೀವು ಬರಬೇಕು, ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ ನಮ್ದು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. 75 ವರ್ಷ 80 ವರ್ಷದಿಂದ ಇದ್ದೀರಿ. 3-4 ತಲೆಮಾರಿ ಆಗೈತೆ ನಾವು ಇಲ್ಲಿದ್ದೀರಿ. ಅಲ್ಲ ಕೊಳ್ಳುಗಳಿಲ್ಲಿ ಅವಾಗೆಲ್ಲ ಯಾರನ್ನ ಕತ್ತರಿಸಿ ಹಾಕಿದ್ವೇನೋ ಯಾರು ಕೇಳೋರಿಲ್ಲ ನಮ್ಮನಿಲ್ಲಿ. ಅಂತ ಜಾಗಗಳನ್ನ ಇವತ್ತೆಲ್ಲ ಒಂದು ಲೆವೆಲ್ಗೆ ತಂದು ಒಂದು ಇದು ಮಾಡಿ ಎಲ್ಲ ನಾವು ಅವತ್ತಿಂದ ಕುಡಿಯಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ದೀಪಗಳು ಕ್ಯಾಂಡ್ಲ್ಗಳಿಲ್ಲ. ಅವಾಗ ಯಾರನ್ನ ಹೊಡೆದಾಕಿದ್ರೆ ಕೇಳೋರಿಲ್ಲ, ಊಟಕ್ಕೆ ನ್ಯಾಯವಾಗಿಲ್ಲ. ಅಂತ ಕಾಲಗಳಾಗ ನಾವು ಅಲ್ಲಿ ಇಲ್ಲಿ ಅದು ಇದು ಗಿಡದಾಗಿರೋ ಹಣ್ಣು ಅದು ಇದು ತಗೊಂಬಂದು ತಿಂದು ನಾವು ಇಷ್ಟು ದೊಡ್ಡದು ಮಾಡಿ ಊರಿಷ್ಟು ದೊಡ್ಡದು ಮಾಡಿದ್ಮೇಲೆ ಇವತ್ತು ನಿಮ್ಗೆಲ್ಲ ಕಣ್ಣು ಬಿದ್ದದೆಲ್ಲ ಯಾವತ್ತನ ಇಲ್ಲ. ನಮಗೆ ಕಷ್ಟ ನೋಡಿ ಯಾವತ್ತನ ಬಂದು ನಿಮ್ಗೆ ಏನು ಮಾಹಿತಿ ಸಿಕ್ಕದೆ ಇಲ್ಲ. ಫಾರೆಸ್ಟ್ ಅವ್ರಿಗೆ ಬಿಟ್ಕೊಡೋಕೆ ಮುಂಚೆ ಬಂದು ನಮ್ಮನ್ನ ಊರಾಗ ಅವರ ಇಷ್ಟು ವರ್ಷದಿಂದ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಿಲ್ಲ, ಅವ್ರಿಗೆ ನೋಟಿಸ್ ಕೊಡ್ಬೇಕಂತ ಏನಾರ ಮಾತಾಡಿದ್ದೀರಾ? ವೋಟ್ ಎಲೆಕ್ಷನ್ ಬರೋ ಟೈಮಿಗೆ ಬಂದು ನಮ್ಮ ಕಾಲ್ಗಳು ಹಿಡಿತೀರಾ? ಇವತ್ತೆಲ್ಲಿ ಹೋಗಿದ್ದೀರಾ ಸಿದ್ದರಾಮಯ್ಯನವ್ರೆ? ಎಲ್ಲ ಬರ್ರಿ ಇಲ್ಲಿ ಬಂದು ನೋಡ್ರಿ. ಜನ ಅಲೀತಾ ಇರೋದು ಎಷ್ಟು ಹತ್ಕೊಂಡು ಸುರ್ಕೊಂಡು ವಯಸ್ಸಾದವ್ರು ಹಾರ್ಟ್ ಅಟ್ಯಾಕ್ಗಳಾಗ ಮೂವ್ಮೆಂಟ್ಗೆ ಬಂದಾರೆ. ಒಂದು ಸಾವಾಗಿದೆ ಊರಾಗ. ಇದೇ ನೋವುಕ ಏನ್ ಮಾಡ್ತಾ ಇದ್ದೀರಿ? ಇವತ್ತೇನು ನಿಮ್ಮ ದುಡ್ಡುಗಳು ನಿಮ್ಮ ಎದೆ ಮ್ಯಾಗ ಹಾಕೊಂಡು ಹೋಗ್ತೀರಿ? ಬರ್ರಿ ಬಂದು ನೋಡ್ರಿ. ಇವತ್ತಿರೋರು ನಾಳೆ ಎಲ್ಲ ಸಾಯಬೇಕು. ಹುಟ್ಟಿದ ಮೇಲೆ ಜನ ಬಡವ್ರ ಕೆಲಪ್ ಮಾಡಕ್ಕೆ ಮಿನಿಸ್ಟ್ರುಗಳು ಎಲ್ಲ ಬರ್ತಾರೆ. ವೋಟ್ ಹಾಕ್ರಿ ಟೈಮ್ನಾಗ BJP ಬರ್ತಾರೆ, ಕಾಂಗ್ರೆಸ್ ಬರ್ತಾರೆ, ಎಲ್ಲ ಬರ್ತಾರೆ.
ಅವತ್ತು ಹೇಳಿದ್ರೆ ಇಲ್ಲ ಇದು ಫಾರೆಸ್ಟ್ದಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟವ್ರೆ. ಯಾವ ಲೆಕ್ಕಾಚಾರ ಇಲ್ದಿರ ಇವತ್ತು ಬಡವ್ರನ್ನ ಇವತ್ತು ಹೊಟ್ಟೆ ಉರಿಸಿ ಇಷ್ಟು 711 ಎಕರೆನೂ ನೀವು ವಶ ಮಾಡ್ಕೊಂಡು ಇಲ್ಲಪ್ಪ ಗಿಡ ಹಾಕಕ್ ಬಂದಿದ್ದೀರಾ, ಅವಾಗ ಏನೇನೋ ಪರ್ಮಿಷನ್ ತಗೊಂಡಿದ್ದೀರಾ, ಊರಾಗ ಇಷ್ಟು ವರ್ಷ ಬೆಳೆ ತಿಂತಾವ್ರೆ ಅಂತ ಯಾರ ಹತ್ರನ ಬಂದೇನ ಒಂದು ನೋಟಿಸ್ ಕೊಟ್ಟಿದ್ರ? ಏನು ಏಕಾಏಕಿ ಬಂದು ನಿಮ್ ಕಷ್ಟ ಇದಾದ್ರೆ ಬಂದೆಲ್ಲ ಹಳ್ಳಗಳು ತೋಡಿ ಮುಚ್ಚಿರಿ. ನಮ್ಮೂರಾಗಿರೋ ಜನ ಸುಮಾರು 6,000 ಜನ ಇದ್ದೀರಿ, ಮುಚ್ಚಿಬಿಟ್ಟು ಆಮೇಲೆ ಅದ್ರ ಮೇಲೆ ನೀವು ವಿಧಾನಸೌಧ ಕಟ್ಕೊಂಡ್ರಿ. ನೀವು ತಾತ ಮುತ್ತಾತನ ಕಾಲದಿಂದಾನು ಈ ಭೂಮಿನಲ್ಲಿ ಬೆಳೆ ಬೆಳ್ಕೊಂಡು ತಿನ್ಕೊಂಡು ಬಂದಿರೋಂಥವ್ರು ನಾವಿಲ್ಲಿ ಎಲ್ಲ ದಲಿತರೇ ಇದ್ದಾರೆ. ಈ ಜಾಗದಲ್ಲಿ ನೀವು ದಿಢೀರ್ನ ಬಂದು ಎತ್ರಿ ಅಂದರೆ ನಾವಿಲ್ಲ ಎಲ್ಲಿಗೆ ಹೋಗ್ಬೇಕು? ಒಂದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ಒಂದು ಕ್ವಶನ್ ಕೇಳ್ತೀನಿ, ನಿಮ್ಮ ಪರ್ಮಿಷನ್ ಇಂದ ಒಂದು ಗಿಡ ಕೀಳ್ಬಾರ್ದು, ಒಂದು ಮರ ಕಟ್ ಮಾಡಬಾರ್ದು. ನಮ್ಮ ಪರ್ಮಿಷನ್ ಇಂದ ನೀವು ಇಷ್ಟು ಜಾಗನ ಒತ್ತುವರಿ ಮಾಡ್ಬೋದಾ? ನಿಮಗೆ ಪರ್ಮಿಷನ್ ಕೊಟ್ಟಿರೋದು ಯಾರು? ಆದೇಶ ಕೊಟ್ಟಿರೋದು ಯಾರು? ಅಲ್ಲೆಲ್ಲ ಒಂದು ಕಾಡಲ್ಲಿ 5 ಹುಲಿ ಸತ್ತಿದೆ ಅಂತ ಈಶ್ವರ್ ಖಂಡ್ರೆ ಅವರೇ ನಿಮಗೆ ನೇರ ಪ್ರಶ್ನೆ. ಆ ಕಾಡಲ್ಲಿ ಸತ್ತಿರೋ 5 ಹುಲಿಗಳಿಗೆ ನೀವು ಜವಾಬ್ದಾರಿ ಕೊಡಕ್ ರೆಡಿ ಇದ್ದೀರಾ? ಇಲ್ಲಿ 5,000 ಜನ ಸಾಯ್ತಾ ಇದ್ದೀವಿ. 5,000 ಜನಕ್ಕೆ ಏನ್ರಿ ಜವಾಬ್ದಾರಿ ಕೊಡ್ತೀರಾ? ಯಾರೀ ಸತ್ತಾರ ನಿಮ್ದು? ಸುಮ್ಮನೆ ನಾವು ಮಾಡ್ತೀವಿ ಅಂತ ಮುಂದೆ ಬರ್ತೀರಾ? ಎಲೆಕ್ಷನ್ ಟೈಮಲ್ಲಿ ನಮ್ಮ ಕಾಲಿಗೆ ಬಿದ್ದು ಓಟುಗಳು ಹಾಕ್ಸ್ಕೊಂತೀರಾ? ಈಗ ಇಷ್ಟು ಜನ ಕಣ್ಣೀರು ರಾತ್ರಿ ಹಗಲು ಅಂದಿರ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರಾದ್ರೂ ಒಬ್ಬ ಶಾಸಕಿ ಯಾರಾದ್ರೂ ಸರ್ಕಾರದಲ್ಲಿರುವಂತವ್ರು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಮಾತಾಡಲ್ಲ. ಬಿಕಾಸ್ ನಿಮ್ಗೆ ಬೇಕಾಗಿರೋದು ಬರೀ ರಾಜಕೀಯ ಅಷ್ಟೇನೆ. ಇಲ್ಲಿರೋ ದಲಿತ ವ್ಯಕ್ತಿಗಳಾಗ್ಲಿ ದಲಿತ ಮನುಷ್ಯರಾಗ್ಲಿ ಏನ್ ಕಷ್ಟ ಪಡ್ತಾ ಇದ್ದಾರೆ, ನೀವು ಅವ್ರನ್ನ ತುಳಿದು ರಾಜಕೀಯ ಮಾಡ್ತಾ ಇದ್ದೀರಾ. ಇಲ್ಲಿರೋ ಮನುಷ್ಯರನ್ನ ಕಾಪಾಡಬೇಕು ಅನ್ನೋ ಜ್ಞಾನ ನಿಮ್ ತಲೆನೆಲ್ಲ ಓಡ್ತಾ ಇಲ್ಲ. ಈಶ್ವರ್ ಖಂಡ್ರೆ ಅವರೇ, ಯಾವ ಆಧಾರದ ಮೇಲೆ ನೀವು ಫಾರೆಸ್ಟ್ ಅನ್ನ ಹೇಳ್ಬಿಟ್ಟಿದ್ದೀರಾ? ಆದೇಶನೇ ಇಲ್ದಿರ 4 ದಿನದಿಂದ ಮಾಡ್ತಾ ಇದ್ದಾರೆ. ನಿಮ್ಗೆ ಸಿಕ್ಕಿರೋದು 2 ದಿನದಿಂದ ಆದೇಶ. 2 ದಿನದಿಂದ ಬಂದ್ ಮಾಡ್ಬೇಕಾಗಿತ್ತು. ಅದ್ ಹೆಂಗೆ ನೀವು 4 ದಿನಕ್ಕೆ ಮೊದಲ ನೀವು ಇಲ್ಲಿ ಕಳ್ಸಿದ್ದೀರಾ? ಯಾವ ಪೊಲೀಸರು ಇಲ್ಲಿಗೆ ಹೆಂಗ್ ಕಳ್ಸಿದ್ದೀರಾ? ಇಲ್ಲಿ ಗಿಡಗಳಿಗಿರೋ ಬೆಲೆ ಮನುಷ್ಯರಿಗಿಲ್ವಾ? ಗಿಡ ನೆಡ್ತೀವಿ ಅಂತ ಇದ್ದೀರಾ, ಗಿಡ ಬೆಳೆಸ್ಬೇಕು ಅಂತ ಇದ್ದೀರಾ. ಅದೇ ಇಲ್ಲಿರೋ ಮನುಷ್ಯರ ಜೀವ ಇಲ್ವಾ? ಮನುಷ್ಯರ ಸಮಾಧಿ ಮೇಲೆ ಗಿಡ ನೆಡ್ತಾ ಇದ್ದೀರೇನ್ರಿ ನೀವು? 20 ವರ್ಷ ಸಾಯ್ಬೇಕು. ಒಂದ್ ಕೆಲಸ ಮಾಡಿ, ಎಲ್ಲಾರು ಮನುಷ್ಯರು ಇಲ್ಲೇನು ಮನುಷ್ಯರಿದ್ದಾರೆ ಅವ್ರಿಗೆಲ್ಲರಿಗೂ ಸಾಯಿಸ್ಬಿಟ್ಟು ಅವ್ರ ಹೆಣಗಳ ಮೇಲೆ ಗಿಡ ನೆಟ್ಬಿಟ್ರಿ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಒಳಮಾದಿಗರಿಂದ ನಿಮ್ಗೊಂದು ಮನವಿ. ಇವತ್ತೇನೆಂದ್ರೆ 5,000 ಜನ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ಭಾಗವಾದ ದಿನ್ನೂರಲ್ಲಿ ಈ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದು ನಿಮ್ಗೆ ಗೊತ್ತಿಲ್ಲ. ಅದರಿಂದ ಈ ಮಾಧ್ಯಮ ಮುಖಾಂತರ ನಿಮ್ಗೊಂದು ಮನವಿ ಮಾಡ್ತಾ ಇದ್ದೀನಿ. ಈ ಜನಗಳಿಗೆ ಅವರವರ ಭೂಮಿ ಕೊಡಿ. ಇದೇ ಸರ್ಕಾರ ಸೋನಿಯಾ ಗಾಂಧಿ ಇರುವಾಗ ಉಳ್ಳುವವನೇ ಭೂಮಿಯ ಒಡೆ ಅಂತ ಕೊಡ್ತಾ ಇದ್ರು ಜಾಗಗಳು. ಅದೇ ರೀತಿ ನೀವು ಸಹ ಈ ಜಾಗಗಳನ್ನ ಅವ್ರವ್ರು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಸಿದ್ದು.